ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ ಆಟೋ ನೀವು? ನಾನು 30 ವರ್ಷದಿಂದ. 30 ವರ್ಷದಿಂದ ಓಡಿಸ್ತಿದ್ದೀರಾ? ಹೌದಾ. ನಾವೀಗ ಫಸ್ಟ್ ಓಡಿಸ್ತಾ ಇರೋದು ಇವತ್ತೇ. ಏನಾದರೂ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಹೆಂಗೆ ಕಸ್ಟಮರ್ ಹಿಡಿಯೋದು, ಯಾವ್ಯಾವ ಕಡೆ ಹೋಗೋದು ಅಂತ? ಏನು ಸೆಲೆಕ್ಷನ್ ಏನಿಲ್ಲ, ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ನಿಮಗೆ ರೂಟ್ಗಳು ಸ್ಟಾರ್ಟಿಂಗ್ ಬರೋವಾಗ ನಿಮಗೆ ರೂಟ್ಗಳು ಗೊತ್ತಾಗಲ್ಲ. ಹಾಗಾಗಿ ನೀವು ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಕಸ್ಟಮರ್ಗೆ ಕೇಳ್ಬೋದು. ಈಗ ನೀವು ಬೆಂಗಳೂರು ಪ್ಯಾಲೇಸ್ಗೆ ಹೋಗ್ಬೇಕು ಅಂದ್ಕೊಳ್ಳಿ, ನಿಮ್ಗೆ ರೂಟ್ ಗೊತ್ತಿಲ್ಲ, ಅವಾಗ ಕಸ್ಟಮರ್ ಬಂದು ಬೆಂಗಳೂರು ಪ್ಯಾಲೇಸ್ ಕೇಳ್ತಾರೆ, ಅವಾಗ ಅವ್ರಿಗೆ ಹೇಳ್ಬೋದು ನೀವು ನಾವು ಸ್ವಲ್ಪ ರೂಟ್ ಹೇಳಿ, ನಾವು ಹೊಸದಾಗಿ ಬಂದಿದ್ದೀವಿ, ರೂಟ್ ಹೇಳಿ ಅಂದರೆ ಅವರೇ ರೂಟ್ ತೋರಿಸ್ತಾರೆ. ಮತ್ತೆ ಬಾಡಿಗೆ ಹೆಂಗೆ ಡಿಸೈಡ್ ಮಾಡ್ತೀರಾ? ಬಾಡಿಗೆ ನೀವು ಮೀಟ್ರ್ ಹಾಕ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ನೀವು ಓಲೋ ಊಬರ್ ಇದ್ದರೆ ಅವ್ರದ್ದೇ ಅದರಲ್ಲೇ ಅಮೌಂಟ್ ಬಂದಿರುತ್ತೆ, ಅದರಲ್ಲಿ ಹಾಕ್ಕೊಂಡು ಹೋಗ್ಬೇಕು. ಹೌದಾ. ಏನು ಮೋಸ ಇಲ್ಲ, ಇವಾಗ ಓಲಾ ಊಬರಲ್ಲೆಲ್ಲ ರೇಟ್ ಎಲ್ಲ ಗೊತ್ತಾಗುತ್ತೆ, ಯಾರು ಮೋಸ ಮಾಡೋಕ್ಕಾಗಲ್ಲ, ಅವರು ಪ್ಯಾಸೆಂಜರು ಮೋಸ ಮಾಡೋಕ್ಕಾಗಲ್ಲ, ನೀವು ಮೋಸ ಮಾಡೋಕ್ಕಾಗಲ್ಲ. ಅದು ಚೆನ್ನಾಗಿರುತ್ತೆ. ಅದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಹೋಗಿ ನೀವು, ಅದು ಒಳ್ಳೆಯದು. ಮತ್ತು ಸ್ವಲ್ಪ ರೋಡ್ಸು ಸ್ವಲ್ಪ ಕಡೆ ಎಲ್ಲ ಆಟೋಸ್ಗೆ ಬಿಡಲ್ವಲ್ಲ, ಏನಕ್ಕೆ ಆಟೋ ಬಿಡಲ್ಲ ಅಂದರೆ ಅವಾಗಿಂದನೂ ಅದು ಆಟೋದು ಇದು ಮಾಡಿದ್ದಾರೆ, ಏನು ಈ ಕಡೆ ನೋ ಎಂಟ್ರಿ ಆಟೋ ಬಿಡಬಾರ್ದು ಅಂತ. ಅದು ಬೆಂಗಳೂರಲ್ಲೇ ಅವಾಗೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಹಂಗಾಗಿ ಅವಾಗಿಂದನೂ ನೋ ಎಂಟ್ರಿನೇ ಮಾಡಿದ್ದಾರೆ. ಬೇಜಾರು ಏನು ಸರ್, ಎಲ್ಲರಿಗೂ ಆಗೋದು, ನಮಗೂ ಆಗುತ್ತೆ. ಅದೆಲ್ಲ ಏನು ಆಗೋಕ್ಕಾಗಲ್ಲ. ನಮ್ಮದು ಇವಾಗ ಅವ್ರು ರೂಲ್ಸ್ ಮಾಡಿರ್ತಾರೆ, ಆ ರೂಲ್ಸ್ ಪ್ರಕಾರ ನಾವು ಹೋಗ್ಲೇಬೇಕಾಗುತ್ತಲ್ವ. ಈಗ ನಾವು ಎಗ್ನೆಸ್ಟಾಗಿ ಹೋದರೆ ಅವ್ನು ಪೊಲೀಸ್ ಅವನು ಸೆಂಟ್ರಲ್ಲಿ ಹಿಡಿತಾನೆ, ಫೈನ್ ಕಟ್ಟು ಅಂತಾನೆ. ಯಾಕೆ ಬಂದೆ, ನೋ ಎಂಟ್ರಿ ಬೋರ್ಡ್ ಇಲ್ವಾ ಅಂತಾನೆ. ಅಲ್ಲೇ ಬೋರ್ಡ್ ಹಾಕಿದ್ದೀವಿ ನೋಡೋಕ್ಕಾಗಲ್ವಾ ಅಂತಾರೆ. ಈಗ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕಾದ್ರೆ ಅವೆಲ್ಲ ನಮಗೆ ತೋರಿಸ್ತಾರೆ, ಇದು ನೋ ಎಂಟ್ರಿ, ಇದು ರೈಟ್ ಟರ್ನ್ ಇಲ್ಲ, ಇದು ಲೆಫ್ಟ್ ಟರ್ನ್ ಇಲ್ಲ, ಇದೆಲ್ಲ ಹೋಗ್ಬಾರ್ದು ಅಂತ ತೋರಿಸ್ತಾರೆ. ಆವಾಗ ನಾವು ಅದನ್ನು ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋದರೆ ನಮಗೆ ಸೇಫ್ಟಿ ಅದು. ಈಗ ನೀವು ನೋ ಎಂಟ್ರಿಯಲ್ಲಿ ನೀವು ಹೋಗ್ಬಿಟ್ರಿ ಅಂದ್ಕೊಳ್ಳಿ, ಅವನು ಯಾರೋ ಎದುರುಗಡೆಯಿಂದ ಬಂದು ಹೊಡೆದ, ನಮಗೆ ಅಲ್ವಾ ತೊಂದರೆ. ಈಗ ಅವ್ನಿಗೇನು ಗಾಡಿ ಡ್ಯಾಮೇಜ್ ಆಗಿರುತ್ತೋ ಅದನ್ನು ನಾವೇ ಕಟ್ಕೊಡ್ಬೇಕು, ಯಾಕಂದ್ರೆ ನಾವು ನೋ ಎಂಟ್ರಿಯಲ್ಲಿ ಹೋಗಿರ್ತೀವಿ. ದಿನಕ್ಕೆ ಎಷ್ಟು ಅವರ್ಸ್ ಓಡಿಸ್ತೀರಾ ಆಟೋ? ನಾವು 8-9 ಅವರ್ ಓಡಿಸ್ತೀವಿ. ಮೊದಲೆಲ್ಲ ಓಡಿಸ್ತಾ ಇದ್ವಿ, ಮಾಡ್ತೀವಿ ಒಂದು 1200, 1500, 1000 ರೂಪಾಯಿ ಮಾಡ್ತೀವಿ. ಸಾಕು, ನಮಗೆ ಜೀವನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳು ಎಲ್ಲ ದುಡಿತಾರಲ್ವ, ಇವಾಗ ಪರವಾಗಿಲ್ಲ. ಮೊದಲೆಲ್ಲ ನಾವೇ ದುಡಿಬೇಕಾಗಿತ್ತು, ಮಕ್ಕಳಿಗೆಲ್ಲ ಸ್ಕೂಲ್ ಫೀಸು ಅದು ಇದು ಅಂತ ಮಾಡಬೇಕಾಗಿತ್ತು. ಅವಾಗ ನನಗೆ ಕಷ್ಟ ಇತ್ತು, ತುಂಬ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗ ಮಕ್ಕಳು ಸ್ವಲ್ಪ ಕೈಗೆ ಸಪೋರ್ಟ್ ಕೊಡ್ತಾರೆ, ಅವರು ಕೆಲ್ಸಗಳಿಗೆ ಹೋಗ್ತಾರೆ, ಅವ್ರು ಸಪೋರ್ಟ್ ಕೊಡೋದ್ರಿಂದ ನಾನು ಸ್ವಲ್ಪ ಸುಧಾರಿಸ್ಕೊತೇನೆ ಅಷ್ಟೇ. ಆದರೂ ಸ್ವಲ್ಪ ನೀವು ಅಷ್ಟೊಂದು ಕಷ್ಟಪಡ್ತೀರಾ, ಎಲ್ಲ ಬೆಂಗಳೂರೆಲ್ಲ ಸುತ್ತಾಡ್ತೀರಾ, ಈಗ 1000-2000 ದುಡಿಯೋಕ್ಕೆ ಅಷ್ಟೊಂದು ಕಷ್ಟಪಟ್ಟು ಆಗುತ್ತಾ ಜೀವನ ಅಂತ? ಕಷ್ಟ ಅಲ್ವಾ? ಆಗುತ್ತೆ, ಪರವಾಗಿಲ್ಲ. ನಾನು ಹೇಳ್ದಲ್ಲ, ಮಕ್ಕಳು ಸಪೋರ್ಟ್ ಮಾಡ್ತಾರಲ್ವ, ಅದರಿಂದ ಸ್ವಲ್ಪ ಮೇಂಟೆನೆನ್ಸ್ ಆಗುತ್ತೆ. ನಾನು ಒಬ್ಬನೇ ದುಡ್ದು ದೊಡ್ಡ ಮಕ್ಕಳನ್ನೆಲ್ಲ ಸಾಕಬೇಕು ಅಂದರೆ ಸ್ವಲ್ಪ ಕಷ್ಟ. ಡೈಲಿ ದುಡಿಬೇಕು ಸರ್. ಈ ಗಾಡಿಗೆ ಬಂದ್ಬಿಟ್ಟ ಮೇಲೆ ನಾವು ರಜಾ ಹಾಕೋದು, ಸೋಂಬೇರಿತನ ಬೀಳೋದು ಅದಿದ್ದರೆ ಜೀವನ ಹೋಯ್ತು. ಡೈಲಿ ನಾವು ಕಷ್ಟಪಡಬೇಕು. ಇವಾಗ ನಾವು ಗೌರ್ಮೆಂಟ್ ಕೆಲಸ ಹೋದರೆ ಹೆಂಗೆ ಅವರು ಸಂಬಳ ಬರ್ತದೋ ಅದೇ ಥರ ಇದನ್ನು ನಾವು ಹೋದ್ರೇ ನಮಗೆ ಸಂಬಳ ಬರೋದು. ಹಂಗಾಗಿ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ದುಡಿಬೇಕು, ಮೋಸ ಮಾಡೋಕ್ಕೆ ಹೋಗಬಾರ್ದು. ಏನೋ 10-20 ಕೇಳಿ ಈಸ್ಕೋಬೋದು ಅಷ್ಟೇ. ओके ओके। अभी बहुत मज़ा आ रहा है क्योंकि लोग सभी समझ रहे हैं कि असल में ऑटो ड्राइवर हूँ, बट बहुत मज़ा आ रहा है। वो मेडिकल का बहुत मज़ा आया था। मेडिकल में जब हम गए थे, रयान को किटकैट और अब्दुलरहमान को किटकैट और रयान को स्टिकर लेने के लिए, वहाँ पे उसने पुलिया को देख के बोला कि नहीं 10 रुपए वाला नहीं है। अभी भी लोग देख रहे हैं, आ रहे जा रहे लोग देख रहे हैं ना। नहीं, ये तो सरासर गलत बात है कि ऑटो वाले को इतना नीची निगाह से नहीं देखना चाहिए। मुझे अच्छा नहीं लगा, गलत बात है। हर इंसान एक सा नहीं होता सब में। नहीं वो तो है जी हाँ। ऑटो ड्राइवर रहा तो क्या, वो कौन रहा तो क्या, अपनी फैमिली की वो अच्छे से अच्छा खिलाने की कोशिश करता है। पढ़ रहा है ना, वो ऑटो चला रहा है, सब कर रहा है ना, तो गलत बात है। ऐसा नहीं बोलना चाहिए था। वो बिल्कुल अच्छा नहीं लगा मुझे। नहीं, ऑटो ड्राइवर रहा तो वो ड्रेस पे ना रहा तो क्या, उसमें क्या है, इंसान है, मेहनत कर रहा है, मेहनत करके कमाता है, खून पसीना एक कर रहा है। जैसे हम लोग एसी की ऑफिस में बैठ के लाखों कमाते हैं, वो भी कुछ ना कुछ कमा रहे हैं, खून पसीने की
एक कर रहे हैं, मेहनत कर रहे हैं, फैमिली के लिए कुछ ना कुछ कर रहे हैं। अभी मैं ऑटो के ड्राइवर के ड्रेस में जाके एक 5 स्टार होटल में घुसूंगा तो वो लोग अलो नहीं करेंगे, ऑटो भी अलो नहीं करेंगे अंदर। हाँ जी हाँ, सही बात है। तो ये थोड़ा कॉन्सेप्ट अच्छा नहीं है।